ಭಟ್ಟಿ ಅವರು ಇವತ್ತು ಮಾಜಿ ಶಾಸಕರಾದಂತಹ ಮಹದೇವಪ್ಪ ಯರವಾಡ್ ಅವರ ಮನೆಗೆ ಭೇಟಿ ನೀಡಿರುವಂಥದ್ದು. ಇವತ್ತು ಅವ್ರು ನಮ್ಮ ಜೊತೆಗೆ ಇದ್ದಾರೆ ಸರ್. ಇವತ್ತು ಮಾಜಿ ಶಾಸಕರಾದಂತಹ ಮಹದೇವಪ್ಪ ಯರವಾಡ್ ಅವರ ಮನೆಗೆ ಏನು ನಾನು ನಿನ್ನೆ ಲಗ್ನ ಬರೋಕ್ಕಾಗಿದ್ದಿಲ್ಲ, ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು, ನಿಮ್ಗೆ ನೋಡಿದ್ರು. ಅದಕ್ಕೆ ಇವತ್ತು ಅವರು ನಮಗೆಲ್ಲ ಹಳೇ ಸ್ನೇಹಿತರು, ಭಾಳ ದಿವಸದಿಂದ ಅವರೇ ನಮ್ಮ ಪರಿಚಯ. ಅವರ ಮದುವೆಗೆ ತಪ್ಪಿಸಿದ್ದು ಸ್ವಲ್ಪ ಸಮಾಧಾನ ಅನಿಸಿದ್ದಿಲ್ಲ, ಅದಕ್ಕೆ ಆ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕು. ಸರ್, ಈಗ ರಾಮದುರ್ಗ ತಾಲೂಕಿನಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಇರ್ತಾ ಇದೆ. ರಾಜಕೀಯವಾಗಿ ನಮ್ಮ ಹತ್ರ ಸರ್, ಜೊತೆಗೆ 1992ರಿಂದ ಅನುದಾನ ಶಾಲೆಗಳಿಗೆ ಅನುದಾನ ಬರ್ತಾ ಇತ್ತು. ತಾವು ಕೂಡ ಈಗ ಆಯಿತು 90ರಿಂದ 2000 ಒತ್ತಾರೆ ಮುಖ್ಯಮಂತ್ರಿಗಳು. ಸ್ವಲ್ಪ ದಿನ ಬರ್ತೈತಿ, ಬಜೆಟ್ನ ಪ್ರೊವಿಷನ್ ಮಾಡ್ಯಾರ. 95ರಿಂದ 2000ವರೆಗೆ ಅನುದಾನದ ಶಾಲೆಗಳಿಗೆ ಅನುದಾನವನ್ನು ವಿಸ್ತರಣೆ ಮಾಡಿ. ಈಗಾಗಲೇ ಪಿಂಚಣಿ ಹಂತದಲ್ಲಿ ಅಲ್ಲಿನ ಶಿಕ್ಷಕರಿದ್ದಾರೆ ಸರ್. ಈಗ 95ರಿಂದ ಏನಿದೆ ಸರ್, ಇಲ್ಲಿ ಪಿಂಚಣಿ ಹಂತದಲ್ಲಿದ್ದಾರೆ. ಅವರಿಗೆ ಪಿಂಚಣಿ ಅಂತ ಇದ್ದಾರೆ. 1/4/2006 ನಂತರ ಯಾರು ಅಪಾಯಿಂಟ್ಮೆಂಟ್ ಆಗ್ಯಾರ ಅವರಿಗೆ ಇದು ಸಿಗೋದಿಲ್ಲ. ಅದಕ್ಕೆ ಮೊದಲಾಗಿ ಗ್ರ್ಯಾಂಟ್ ಆದಂಥವ್ರು, ಲೇಟ್ ಆದಂಥವ್ರ ಸಹಿತ ಕೊಡ್ಲಿಕ್ಕೆ ಸರ್ಕಾರವನ್ನು ಒಪ್ಪಿಸಿದ್ದೀನಿ. ಸಮೀಪದಲ್ಲೇ ನಮ್ಮ ಶಿಕ್ಷಣ ಮಂತ್ರಿಗಳು ಕೂಡ ಸಂಬಂಧಪಟ್ಟವ್ರು ಮಾತಾಡಿ ಸರಿಪಡಿಸುವಂಥ ಕೆಲಸ ಮಾಡಿ. ಸರ್, ತಾವು ಶಿಕ್ಷಣ ಸಚಿವರಿದ್ದಾಗ BPEd ಆಗಿರ್ಬೋದು, ಈಗ ದೈಹಿಕ ಶಿಕ್ಷಣದ ಮೇಲೆ ಸಾಕಷ್ಟು ಒಲವಿತ್ತು. ತಮ್ಮ ಅವಧಿಯಲ್ಲಿ ನೇಮಕಾತಿಗಳಾಗಿದ್ದು, ತದನಂತರದ ನೇಮಕಾತಿಗಳೇನಾಗಿತ್ತು? ಅದೇ ನಾನು ಈಗ ಹೇಳೀನಿ, ಯಾರು ಕೇಳಿದ್ರು. 29,000 ಹುದ್ದೆ ಒಟ್ಟು ಖಾಲಿದವು ರಾಜ್ಯದಲ್ಲಿ, ಪ್ರೈಮರಿಯಿಂದ PU-ವರೆಗೆ. ಅದರಲ್ಲಿ ಫಿಸಿಕಲ್ ಎಜುಕೇಷನ್ನು ಖಾಲಿದವು. ಜೂನಿಯರ್ ಕಾಲೇಜಲ್ಲಿ ಇಡೀ ರಾಜ್ಯಕ್ಕೆ ಬರೀ 2 ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅದಾರ. ಇನ್ನೂರು ಮಾಡ್ಬೇಕಂತೇಳಿ ಒಪ್ಕೊಂಡಾರ. ತುರಂತ ದಿನ ಸರ್ಕಾರ ಮಾಡ್ತಾರೆ. ಓಕೆ, ಇದು